ಸರ್ ಇನ್ಫ್ಯಾಕ್ಟ್ ಕರ್ನಾಟಕದಲ್ಲೂ ಕೂಡ ಆ ತರದೊಂದು ದೊಡ್ಡ ಮೂವ್ಮೆಂಟ್ ಆಗಬೇಕು ಅನ್ನುವಂತಹ ನಿರೀಕ್ಷೆ ಇದೆ. ಮತ್ತು ಆ ನಿರೀಕ್ಷೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಂಡಿದ್ದಾರೆ ಜನ. ದರ್ಶನ್ ಅವರು ಒಂದಲ್ಲ ಒಂದು ದಿನ ಆಚೆ ಬರ್ತಾರೆ, ಒಬ್ಬ ದೊಡ್ಡ ನಾಯಕನಾಗಿ ಹೊರ ಹೊಮ್ತಾರೆ. ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆಯೇ ಅವ್ರನ್ನ ತುಳಿಯುವಂತ ಪ್ರಯತ್ನ ಮಾಡ್ತಿದೆ ಅನ್ನೋದಿದೆ. ಪಾಪ ಅವ್ರ ತಪ್ಪಿನಿಂದಾಗಿ ಅವರು ಜೈಲಲ್ಲಿದ್ದಾರೆ. ಅವರ ತಪ್ಪಿನಿಂದಾಗಿ ಅವರು ಜೈಲಲ್ಲಿದ್ದಾರೆ. ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ನಟರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಉದಾಹರಣೆಗಳಿಲ್ಲ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರೇ ಬರಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ CM ಆಗ್ಬೋದಾಯ್ತು ಇಲ್ಲಿ 1983-84 ಗುಂಡ್ರಾವ್ ಗೌರ್ಮೆಂಟ್. ಬಟ್ ಯಾಕೋ ರಾಜ್ಕುಮಾರ್ ಬರಲಿಲ್ಲ. ಸೊ ದಟ್ ವಾಸ್ ದ ಟೈಮ್. ಬಟ್ ಈಗ ಸುಲಭ ಇಲ್ಲ. ಈಗ ಜಾತಿ, ಧರ್ಮ, ದುಡ್ಡು ಇವೆಲ್ಲ ಇದೆ. ಈಗ ಧರ್ಮ ತಾನೇ, ಈಗ ಹಿಂದೂ ಧರ್ಮದವರಿಗೆ ಓಟು ಕೊಡಿ, ಜಾತಿ ಧರ್ಮ ಇವೆಲ್ಲ ಇರುವಾಗ ದರ್ಶನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಗೊತ್ತಿಲ್ಲ. ಆಸ್ ಎ ಹ್ಯೂಮನ್ ಬೀಯಿಂಗ್ ಹೇಗ್ ನೋಡ್ತೀರಿ ಸರ್ ನೀವು ದರ್ಶನ್ ಅವರನ್ನ? ಆಸ್ ಎ ಹ್ಯೂಮನ್ ಬೀಯಿಂಗ್ ಮತ್ತು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ದರ್ಶನ್. ನಮ್ಮಲ್ಲಿ ಒಬ್ಬ ಅವ್ರ ತಂದೆನೂ ಕೂಡ ತೂಗುದೀಪ ಶ್ರೀನಿವಾಸ್ ಹಿಂದುಳಿದ ವರ್ಗದಿಂದ ಬಂದಂತು, ಒಳ್ಳೆ ಫ್ಯಾಮಿಲಿಯಿಂದ ಬಂದಂತು. ಸೊ ಹಾಗಾಗಿ ದರ್ಶನ್ ಬಂದ್ರು ಕೂಡ ದರ್ಶನ್ ಯಾವ ಜಾತಿ ಅಂತಾರೆ ಅಲ್ವಾ? ಹಾಗಾಗಿ ಇಲ್ಲಿ ಜಾತಿ ವ್ಯವಸ್ಥೆ ಬಹಳ ಬಲ ಆಗ್ಬಿಟ್ಟಿದೆ. ಕಬಂಧ ಬಾಹುಗಳು. ಬಟ್ ಜೆನ್ಸಿ ಆ ತರದ ಫ್ಯಾಕ್ಟರ್ ಗಳನ್ನ ನೋಡಲ್ಲ ಅಂತಾರೆ ಸರ್. ಜಾತಿ ಮ್ಯಾಟರ್ ಆಗಲ್ಲ, ಹಣ ಮ್ಯಾಟರ್ ಆಗಲ್ಲ. ಜೆನ್ಸಿ ಒಂದು ಸತಿ ಡಿಸೈಡ್ ಮಾಡಿದ್ರೆ ಎಲ್ಲವೋ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಅಂತ. ಅಲ್ಲ, ನೋಡ್ಬೇಕು. ಯಾಕೆಂತಂದ್ರೆ ಈಗ ಅವರೇ ಒಂದು ಪಾರ್ಟಿ ಕಟ್ಟೋದು ಕಷ್ಟ ಇದೆ. ಮತ್ತೆ ಈಗ ಬಿಜೆಪಿಗೆ ಹೋಗ್ತಾರ, ಕಾಂಗ್ರೆಸ್ಸಿಗೆ ಬರ್ತಾರ, ದಳಕ್ ಬರ್ತಾರ, ಬೇರೆ ಅವ್ರು ಬರೋಂದ್ರೂ ಕೂಡ ಯಾವ್ದಾದ್ರು ಬಲವಾದ ಪಾರ್ಟಿ ಜೊತೆ ಸೇರಿ ಅವ್ರದ್ದು ಕೂಡ ಶಕ್ತಿ ಸೇರ್ಬೇಕಾಗುತ್ತೆ. ಅವ್ರು ಇಂಡಿಪೆಂಡೆಂಟ್ ಆಗಿ ಒಂದು ಪಾರ್ಟಿ ಕಟ್ಟುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಪ್ರಸ್ತುತ ಇದ್ರಲ್ಲಿ. ಬಟ್ ಆ ಗುಣಮಟ್ಟ ಇದೆ ಅವರಲ್ಲಿ. ಅಲ್ಲ, ಅದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಇಲ್ಲ ಅಂತ ಹೇಳಿ